ಬ್ಯಾಂಕ್ ನಿಮ್ಮ ಹಣನ ನುಂಗ್ತಾನೆ ಇದೆ. ಹೌದು, ನೀವು ಸರಿಯಾಗಿ ಕೇಳಿದ್ರಿ. ಬ್ಯಾಂಕಲ್ಲಿ ಬಿದ್ದಿರೋ ನಿಮ್ಮ ಹಣ ಮೆಲ್ಲ ಮೆಲ್ಲಗೆ ಮುಗಿತಾ ಬರ್ತಿದೆ. ಮತ್ತೆ ನಿಮ್ಗೆ ಗೊತ್ತೇ ಇಲ್ಲ ನೀವು ಹೇಗೆ ಕಂಗಾಲಾಗ್ತಿದ್ದೀರಾ ಅಂತ. ಯಾವ ತರ ಚಿಕ್ಕವರಾಗಿದ್ದಾಗ ನೀವೆಲ್ಲ ಲೂಡೋ ಆಟನ ಆಡೇ ಇರ್ತೀರಾ. ಅಲ್ಲೂ ನಾವು ಕಷ್ಟಪಟ್ಟು ಟ್ರಿಕ್ ಯೂಸ್ ಮಾಡಿ ಮೇಲೆ ತಲುಪ್ತಿದ್ವಿ. ಮತ್ತೆ 99 ಮೇಲೆ ಒಂದು ಹಾವು ಕೂತಿರ್ತಿತ್ತು. ಅದೇನಾದ್ರೂ ಕಚ್ಚಿದ್ರೆ ನಾವು ಸೀದಾ ಕೆಳಗೆ ಬೀಳ್ತಿದ್ವಿ. ನಮ್ಮ ಕೆಟ್ಟ ಅದೃಷ್ಟ 10ರಲ್ಲಿ 9 ಸರಿ 99 ಅಂತೂ ಬಿದ್ದೇ ಬೀಳ್ತಿತ್ತು. ಈಗ ಲೂಡೋ ಗೇಮ್ ಇದಕ್ಕೆ, ಯಾಕಂದ್ರೆ ಲೂಡೋ ಗೇಮ್ ತರ ಫೈನಾನ್ಸ್ ನ ಈ ಗೇಮ್ ಅಲ್ಲೂ ನಾವು ಒಂದೊಂದು ಪೈಸಾ ಜೋಡಿಸಿ ಮೇಲೆ ತಲುಪ್ತೀವಿ. ಮತ್ತೆ ಈ ಗೇಮ್ ಅಲ್ಲಿ 99 ಮೇಲೆ ಕೂತಿದೆ ಬ್ಯಾಂಕ್ಸ್. ಅದು ನಿಮ್ಮನ್ನ ತುಂಬಾ ಬೇಗ ಕೆಳಗೆ ಬೀಳಿಸೋದಕ್ಕೆ ರೆಡಿ ಇದೆ. ಮತ್ತೆ ನೀವು ಗೊತ್ತಿಲ್ದೇನೋ ಈ ರೀತಿ ತಪ್ಪನ್ನ ಮಾಡ್ತಿದ್ದೀರಾ. ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುವಂತದ್ದು. ಮತ್ತೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಬ್ಯಾಂಕ್ಸ್ ಮತ್ತೆ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಹಣ ನಿಮ್ಮನ್ನ ಮೆಲ್ಲ ಮೆಲ್ಲಗೆ ಬಡವರಾಗಿ ಮಾಡ್ತಿದೆ. ಮತ್ತೆ ಮುಂದೆ ಬರೋ ಇನ್ಫ್ಲೇಷನ್ ವಾರ್, ಹಣದುಬ್ಬರದ ಕಾದಾಟದಲ್ಲಿ ನೀವು ಅದರಿಂದ ತುಂಬಾ ಕೆಟ್ಟ ರೀತಿಯಲ್ಲಿ ಸೋಲ್ತೀರಾ. ಏನಾದ್ರೂ ನೀವು ಸರಿಯಾದ ಹೆಜ್ಜೆ ಇವತ್ತು ಇಡ್ಲಿಲ್ಲ ಅಂದ್ರೆ ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ತುಂಬಾ ಮುಖ್ಯ ಆಗುತ್ತೆ ನಿಮ್ಗೆ. ಕೊನೆ ತನಕ ನೋಡಿ. ಸೊ ಲೆಟ್ಸ್ ಬಿಗಿನ್. ಚಾಪ್ಟರ್ 1, ವೈ ನಾಟ್ ಟು ಕೀಪ್ ಯುವರ್ ಮನಿ ಇನ್ ಬ್ಯಾಂಕ್. ಸ್ನೇಹಿತರೆ, ಮೋಸ್ಟ್ಲಿ ಬ್ಯಾಂಕ್ಸ್ ಗಳು ನಿಮಗೆ ಆಸೆ ಕೊಡುತ್ತೆ ಅಲ್ಲಿ ನಿಮ್ಮ ಹಣನ ಅಕೌಂಟ್ ಅಲ್ಲಿ ಇಡೋದಕ್ಕೆ, ಸೇವಿಂಗ್ ಮಾಡೋದಕ್ಕೆ. ಮತ್ತೆ ಅದರ ಬದಲಿಗೆ ಅವರು ನಿಮಗೆ ಇಂಟ್ರೆಸ್ಟ್ ಕೊಡುವ ಆಸೆ ಕೊಡ್ತಾರೆ. ಅದರಿಂದ ನಿಮಗೆ ಅನ್ಸುತ್ತೆ ನಿಮ್ಮ ಹಣ ಈಗ ಹೆಚ್ಚಾಗತ್ತೆ ಅಂತ. ಏನಾದ್ರೂ ನೀವು ಗಮನಿಸಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ಬರೀ ನಿಮ್ಮ ಹಣ ಕೇವಲ ನಂಬರ್ಸ್ ಗಳಲ್ಲಿ ಮಾತ್ರ ಹೆಚ್ಚಾಗ್ತಿದೆ, ಆದ್ರೆ ಅದರ ವ್ಯಾಲ್ಯೂ ಆಫ್ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಹೋಗ್ತಿದೆ. ಆದ್ರೆ ಒಂದು ಡಾಟಾನ ಪ್ರಕಾರ ನೋಡಿದ್ರೆ ಇಂಡಿಯಾನಲ್ಲಿ ಪ್ರತಿ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಮೇಲೆ ಕೇವಲ 2ರಿಂದ 3% ಮಾತ್ರ ಇಂಟ್ರೆಸ್ಟ್ ಕೊಡುತ್ತೆ. ಮತ್ತೆ ಅಲ್ಲೇ ಇಂಡಿಯಾನಲ್ಲಿ ಹಣದುಬ್ಬರ ಇನ್ಫ್ಲೇಷನ್ ರೇಟ್ 7.5ರಿಂದ 8ರ ಮಧ್ಯ ಇದೆ. ಹೇಳೋ ಅರ್ಥ ಏನಂದ್ರೆ ಇವತ್ತು ಯಾವ ವಸ್ತು 1000 ರೂಪಾಯಿದಿದೆಯೋ ನೆಕ್ಸ್ಟ್ ಇಯರ್ ಅದರ ಪ್ರೈಸ್ ಇನ್ಕ್ರೀಸ್ ಜಾಸ್ತಿ ಆಗಿ 1180 ರೂಪಾಯಿ ಆಗುತ್ತೆ. ಅಲ್ಲೇ ಏನಾದ್ರೂ ನಿಮ್ಮ ಬ್ಯಾಂಕ್ ಅಲ್ಲಿ 1000 ರೂಪಾಯಿ ಇದ್ರೆ ಆಗ ಮುಂದಿನ ವರ್ಷ ಅದು 2ರಿಂದ 3% ಜಾಸ್ತಿ ಆಗುತ್ತೆ, ಅಂದ್ರೆ 20ರಿಂದ 30 ರೂಪಾಯಿ. ಆದ್ರೆ ದುಬಾರಿತನ ಅಂತೂ 80 ರೂಪಾಯಿ ಹೆಚ್ಚಾಗಿದೆ. ಸ್ನೇಹಿತರೆ, ಇನ್ಫ್ಲೇಷನ್ ಒಂದು ಈ ರೀತಿ ರಾಕ್ಷಸನ ಹೆಸರು. ಅದು ಗೆದ್ದಲು ತರ ನಿಮ್ಮ ಹಣದ ಹಿಂದೆ ಬೀಳುತ್ತೆ ಮತ್ತೆ ಮೆಲ್ಲ ಮೆಲ್ಲಗೆ ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಒಂದು ಟೈಮ್ ಈ ರೀತಿನೂ ಬರುತ್ತೆ, ಯಾವ ಹಣ ನಿಮ್ಮ ಬ್ಯಾಂಕ್ ಅಲ್ಲಿ ಬಿದ್ದಿದೆಯೋ ಅದರ ಬೆಲೆ ಉಳಿಯೋದಿಲ್ಲ. ಬೇಕಾದ್ರೆ ನೀವು ನಿಮ್ಮ ಅಕ್ಕಪಕ್ಕದ ವಸ್ತುಗಳನ್ನ ನೋಡಿ. ಆಹಾರ ಪದಾರ್ಥಗಳು, ಡೈಲಿ ಎಕ್ಸ್ಪೆನ್ಸಸ್ ರಾತ್ರಿ ಹೆಚ್ಚಾಗ್ತಾನೆ ಇದೆ. ಮತ್ತೆ ನಮ್ಮ ಹತ್ರ ಯಾವುದೇ ಆಯ್ಕೆ ಉಳಿಯಲ್ಲ, ನಾವು ಆ ದುಬಾರಿ ವಸ್ತುಗಳನ್ನ ತಗೊಳ್ಳೇಬೇಕಾಗತ್ತೆ. ಆದ್ರೆ ಬ್ಯಾಂಕ್ಸ್ ಈ ಹೆಚ್ಚಾಗ್ತಿರೋ ದುಬಾರಿತನದಲ್ಲಿ ನಮಗೆ ಸಹಾಯ ಮಾಡ್ತಾ ಖಂಡಿತ ಇಲ್ಲ. ಈ ಬ್ಯಾಂಕ್ಸ್ ಮೊದಲು ಅವರ ಲಾಭದ ಬಗ್ಗೆ ನೋಡ್ತಾರೆ, ಯಾಕಂದ್ರೆ ಬೇರೆಯವರ ಪ್ರತಿ ಡೆಪಾಸಿಟ್ ಮೇಲೆ ಬ್ಯಾಂಕ್ಸ್ 15ರಿಂದ 16 ಸಾವಿರ ಅರ್ನ್ ಮಾಡ್ತಾರೆ. ಅಲ್ಲೇ ನಮಗೆ ಅದರ ಚಿಕ್ಕ ಭಾಗದ ಅಮೌಂಟ್ ಕೂಡ ಸಿಗಲ್ಲ. ಅದಕ್ಕೆ ಸ್ನೇಹಿತರೆ, ಏನಾದ್ರೂ ನೀವು ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹುಡುಕ್ತಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮ್ಯಾಕ್ಸ್ ಲೈಫ್ NFO. ಇದು ಇಂಡಿಯಾಸ್ ಲೀಡಿಂಗ್ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್. ಮತ್ತೆ ಇವರು ತಂದಿದ್ದಾರೆ ಮೊದಲನೇ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಇನ್ ಲೈಫ್ ಇನ್ಶೂರೆನ್ಸ್. ಮತ್ತೆ ಈ ಮಾರ್ಚ್ 2023ರಂತೆ ಸುಮಾರು 1.22 ಲಕ್ಷ ಕೋಟಿಗಳ ಒಟ್ಟು AUM ಹೊಂದಿದೆ. ಮ್ಯಾಕ್ಸ್ ಲೈಫ್ NFO 190% ನಷ್ಟು ಸಾಲ್ವೆನ್ಸಿ ಅನುಪಾತವನ್ನು ಹೊಂದಿದೆ. ಕಳೆದ 10 ವರ್ಷಗಳಲ್ಲಿ 22%, ಕಳೆದ 5 ವರ್ಷಗಳಲ್ಲಿ 16.1%, ಕಳೆದ 3 ವರ್ಷಗಳಲ್ಲಿ 38% ನ ಆದಾಯವನ್ನು ನೀಡಿದೆ. ನೀವು ಏನಾದ್ರೂ 2013ರಲ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ಸ್ 250 ಕ್ವಾಲಿಟಿ 50 ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ 1 ಲಕ್ಷ 2023ರಲ್ಲಿ 7.3 ಲಕ್ಷ ಆಗ್ತಿತ್ತು. ಒದಗಿಸುತ್ತೆ. ನೀವು ಪಾವತಿಸಿದ ಪ್ರೀಮಿಯಂಗಳ ಮೇಲೆ ಅಂಡರ್ ಸೆಕ್ಷನ್ 80C ತೆರಿಗೆ ಪ್ರಯೋಜನಗಳನ್ನ ಸಹ ಪಡೆಯಬಹುದು. ಮತ್ತೆ 2.5 ಲಕ್ಷಗಳವರೆಗಿನ ವಾರ್ಷಿಕ ಪ್ರೀಮಿಯಂಗೆ ಅಂಡರ್ ಸೆಕ್ಷನ್ 10D ಮೆಚುರಿಟಿ ತೆರಿಗೆ ಮುಕ್ತಾಯವಾಗಿರುತ್ತೆ. ನೀವು ಈ NFO ನಲ್ಲಿ ಇನ್ವೆಸ್ಟ್ಮೆಂಟ್ ನ ಕಡಿಮೆ ಅಂದ್ರೆ 2000 ತಿಂಗಳಿಗೆ ಮಾಡಬಹುದು. ಮತ್ತೆ ನಾಳಿನ ಸಂಭಾವ್ಯ ನಾಯಕರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಅವಕಾಶವನ್ನ ಪಡೆಯಿರಿ. ಮತ್ತೆ ಇದು ಕೇವಲ 3-4 ದಿನಗಳವರೆಗೆ ಮಾತ್ರ ಇರುತ್ತೆ. ಆದ್ದರಿಂದ ಹೋಗಿ ಇನ್ವೆಸ್ಟ್ಮೆಂಟ್ ನ ಪ್ರಾರಂಭಿಸಿ. ಹಾಗೆ ಮ್ಯಾಕ್ಸ್ ಲೈಫ್ NFO ನ ಲಿಂಕ್ ಎಂದಿನಂತೆ ನಮ್ಮ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು. ಮತ್ತೆ ಒಂದು ಟೈಮ್ ಈ ರೀತಿನೂ ಬರುತ್ತೆ, ಯಾವ ಹಣ ನಿಮ್ಮ ಬ್ಯಾಂಕ್ ಅಲ್ಲಿ ಬಿದ್ದಿದೆಯೋ ಅದರ ಬೆಲೆ ಉಳಿಯೋದಿಲ್ಲ. ಬೇಕಾದ್ರೆ ನೀವು ನಿಮ್ಮ ಅಕ್ಕಪಕ್ಕದ ವಸ್ತುಗಳನ್ನ ನೋಡಿ. ಆಹಾರ ಪದಾರ್ಥಗಳು, ಡೈಲಿ ಎಕ್ಸ್ಪೆನ್ಸಸ್ ರಾತ್ರಿ ಹೆಚ್ಚಾಗ್ತಾನೆ ಇದೆ. ಮತ್ತೆ ನಮ್ಮ ಹತ್ರ ಯಾವುದೇ ಆಯ್ಕೆ ಉಳಿಯಲ್ಲ, ನಾವು ಆ ದುಬಾರಿ ವಸ್ತುಗಳನ್ನ ತಗೊಳ್ಳೇಬೇಕಾಗತ್ತೆ. ಆದ್ರೆ ಬ್ಯಾಂಕ್ಸ್ ಈ ಹೆಚ್ಚಾಗ್ತಿರೋ ದುಬಾರಿತನದಲ್ಲಿ ನಮಗೆ ಸಹಾಯ ಮಾಡ್ತಾ ಖಂಡಿತ ಇಲ್ಲ. ಈ ಬ್ಯಾಂಕ್ಸ್ ಮೊದಲು ಅವರ ಲಾಭದ ಬಗ್ಗೆ ನೋಡ್ತಾರೆ, ಯಾಕಂದ್ರೆ ಬೇರೆಯವರ ಪ್ರತಿ ಡೆಪಾಸಿಟ್ ಮೇಲೆ ಬ್ಯಾಂಕ್ಸ್ 15ರಿಂದ 16 ಸಾವಿರ ಅರ್ನ್ ಮಾಡ್ತಾರೆ. ಅಲ್ಲೇ ನಮಗೆ ಅದರ ಚಿಕ್ಕ ಭಾಗದ ಅಮೌಂಟ್ ಕೂಡ ಸಿಗಲ್ಲ. ಅದರ ಕಾರಣದಿಂದ ಸಾಮಾನುಗಳಂತೂ ಜಾಸ್ತಿಯಾಗಿ 80 ರೂಪಾಯಿ ಆಗುತ್ತೆ. ಆದ್ರೆ ಅದನ್ನ ಖರೀದಿ ಮಾಡೋದಕ್ಕೆ ನಮ್ಮ ಹತ್ರ ಕೇವಲ 30 ರೂಪಾಯಿ ಅಷ್ಟೇ ಇರುತ್ತೆ. ಮತ್ತೆ ಆಗ ಇಲ್ಲಿಂದಾನೇ ಶುರು ಆಗುತ್ತೆ ಡೆಪ್ ಟ್ರ್ಯಾಪ್, ಸಾಲದ ಬಲೆ. ಅದರಲ್ಲಿ ನೀವು ಇಷ್ಟ ಇದ್ರು ಇಲ್ದೇ ಇದ್ರು ಲೋನ್ ಅಲ್ಲಿ ಎಲ್ಲಾ ತಗೋತಾ ಹೋಗ್ತೀರಾ. ಮತ್ತೆ ಕೊನೆಯಲ್ಲಿ ಹೋಗಿ ನಿಮ್ಮ ಕೈಗೆ ಯಾವ್ದು ಎಟಕುತ್ತೋ ಅದೇ ನಿಮ್ಮ ಬಡತನ. ಈಗ ಸಾಕಷ್ಟು ಜನ ಹೇಳ್ತಾರೆ 2-3% ಅಂತೂ ಸಿಗ್ತಾ ಇದೆಯಲ್ಲ, ಹಣ ಮನೇಲಿ ಇಡೋದ್ರಿಂದ ಅಂತೂ ಏನು ಸಿಗಲ್ಲ. ಆದ್ರೆ ಮೇಲಿಂದ ಬ್ಯಾಂಕ್ಸ್ ಎಲ್ಲಕ್ಕಿಂತ ಸೇಫ್ ಇದೆ. ಅಲ್ಲೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನ ಆಥರ್ ರಾಬರ್ಟ್ ಕಿಯೋಸಕಿ ಸ್ವತಃ ಹೇಳ್ತಾರೆ, ನೀವೆಲ್ಲ ಸದಾ ಯಾವಾಗಲೂ ಕೇವಲ 2-3% ನೋಡ್ತೀರಾ. ಸೇಫ್ಟಿ ಮತ್ತೆ ಸೆಕ್ಯೂರಿಟಿ
ದೃಷ್ಟಿಯಲ್ಲಿ ನೀವು ಪರ್ಚೇಸಿಂಗ್ ಪವರ್ ನ ಕಳ್ಕೋತೀರಾ. ಇದರ ವ್ಯಾಲ್ಯೂ ತುಂಬಾ ಕಡಿಮೆ ಆಗೋಗುತ್ತೆ. ಆದ್ರೆ ಇಲ್ಲಿ ನೀವು ಬ್ಯಾಂಕ್ ನ ಅಂತೂ ಶ್ರೀಮಂತರಾಗಿ ಮಾಡ್ತೀರಾ, ಬಟ್ ನೀವು ಸ್ವತಃ ಬಡವರಾಗಿ ಇರ್ತೀರಾ. ಮತ್ತೆ ಈ ರೀತಿ ಇದ್ದಾಗ ನಿಮಗೆ ತುಂಬಾ ಅವಶ್ಯಕತೆ ಇರೋದೆ ಇಂಪ್ರೂವ್ ಯುವರ್ ಕ್ಯಾಶ್ ಫ್ಲೋ, ಅಂದರೆ ಹಣ ನಿಮ್ಮ ಹತ್ರ ಬರುವ ಮತ್ತೆ ಹೋಗುವ ಪ್ರಬಂಧ. ಮತ್ತೆ ಇದನ್ನ ಹೇಗೆ ಸರಿಯಾದ ದಾರಿಯಲ್ಲಿ ಇಡೋದಕ್ಕೆ ಆಗುತ್ತೆ ಅನ್ನೋದನ್ನ ಬನ್ನಿ ತಿಳಿಯೋಣ. ವಾಟ್ ಈಸ್ ಕ್ಯಾಶ್ ಫ್ಲೋ? ಸ್ನೇಹಿತರೆ, ಏನಂದ್ರೆ ನಮ್ಮ ಈ ಸಮಾಜ 3 ಕ್ಯಾಟಗರೀಸ್ ಅಲ್ಲಿ ಭಾಗ ಆಗಿದೆ: ಪೋರ್ ಕ್ಲಾಸ್, ಮಿಡಲ್ ಕ್ಲಾಸ್ ಮತ್ತೆ ರಿಚ್ ಕ್ಲಾಸ್. ಆದ್ರೆ ಈ ಭೇದ ಭಾವ ನಾನ್ ಮಾಡಿಲ್ಲ, ಬದಲಿಗೆ ಇದನ್ನ ಸೊಸೈಟಿಯ ಜನರು ಮತ್ತೆ ಅವರ ಕ್ಯಾಶ್ ಫ್ಲೋ ಮಾಡಿದೆ. ಕ್ಯಾಶ್ ಫ್ಲೋ ನ ಅರ್ಥ ಏನಂದ್ರೆ ನಿಮ್ಮ ಹಣ ಬರೋದು ಮತ್ತೆ ಹೋಗೋದು, ಅಂದ್ರೆ ಎಲ್ಲಿ ಹಣ ಖರ್ಚು ಮಾಡಬೇಕು ಮತ್ತೆ ಎಲ್ಲಿಂದ ಹಣನ ಅರ್ನ್ ಮಾಡಬೇಕು. ಈಗ ಇಲ್ಲಿ ಸಮಸ್ಯೆ ಏನಂದ್ರೆ ನಮ್ಮ ಈ ಮೊದಲ 2 ಕ್ಯಾಟಗರಿಯ ಜನ ಕೇವಲ ಈ ಮಾತಿನ ಮೇಲೆ ಗಮನ ಕೊಡ್ತಾರೆ, ಕ್ಯಾಶ್ ಫ್ಲೋ ನ ಔಟ್ ಫ್ಲೋ ಹೇಗೆ ಮಾಡೋದು, ಅಂದ್ರೆ ಖರ್ಚು ಹೇಗೆ ಮಾಡೋದು ಅಂತ. ಆದ್ರೆ ಇವರು ಯಾವತ್ತೂ ಯೋಚನೆ ಮಾಡಲ್ಲ ಇನ್ಫ್ಲೋದು ಏನು, ಅಂದ್ರೆ ಹಣ ಎಲ್ಲಿಂದ ಬರುತ್ತೆ ಅಂತ. ಮತ್ತೆ ಇದರಲ್ಲಿ ಇವರಿಗೆ ಒಂದೇ ಆಸರೆ ಕಾಣುತ್ತೆ, ಮತ್ತೆ ಅದೇ ಬ್ಯಾಂಕ್ಸ್. ಇವರಿಗೆ ಅನ್ಸುತ್ತೆ ಈ ದುಬಾರಿತನದ ಸಮಯದಲ್ಲಿ ಏನಾದ್ರೂ ನಮಗೆ ಬಚಾವ್ ಮಾಡೋದಾದ್ರೆ ಬ್ಯಾಂಕ್ಸ್ ಅಂತ. ಆದ್ರೆ ಇದು ಈ ರೀತಿ ಖಂಡಿತ ಇಲ್ಲ. ಆದ್ರೆ ಈ ರೀತಿ ಇರುವಾಗ ಈ ದುಬಾರಿತನದ ಸಮಯದಲ್ಲಿ ನಿಮ್ಮ ಜೊತೆ ಯಾರು ಕೊಡ್ತಾನೆ, ಯಾರು ಅಂತ ನಾನು ನಿಮಗೆ ಒಂದು ಚಿಕ್ಕ ಸ್ಟೋರಿಯ ಎಕ್ಸಾಂಪಲ್ ಉದಾಹರಣೆಯಿಂದ ತಿಳಿಸ್ತೀನಿ. ಮೊದಲನೇವನು ರಾಜು, ಅವನೊಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾನೆ. ಎರಡನೇವನು ಅಭಿಷೇಕ್, ಇವನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾನೆ. ಮತ್ತೆ ಮೂರನೇವಳು ಲೀಲಾ, ಇವಳು ರಿಚ್ ಕ್ಲಾಸ್ ಇಂದ ಅಲ್ಲ, ಬದಲಿಗೆ ಒಂದು ರಿಚ್ ಮೈಂಡ್ ಸೆಟ್ ಇಂದ ಬರ್ತಾಳೆ. ಮತ್ತೆ ಎಲ್ಲಕ್ಕಿಂತ ಮೊದಲು ರಾಜು, ಅವನು ತುಂಬಾ ಕಷ್ಟಪಟ್ಟು ತಿಂಗಳಿಗೆ ಎಷ್ಟು ಹಣನ ಸಂಪಾದಿಸ್ತಾನೆ ಅಂದ್ರೆ ಅದರಿಂದ ಅವನಿಗೆ ಮತ್ತೆ ಅವಳ ಹೆಂಡತಿ ಮಕ್ಕಳಿಗೆ 2 ಹೊತ್ತಿನ ಊಟ ಸಿಗೋಷ್ಟು. ಇವನ ಹತ್ರ ಹಣ ಉಳಿಸೋದು ಬಿಡಿ, ದೂರದವರೆಗೂ ಹಣದ ಗುರುತು ಕೂಡ ಉಳಿಯೋದಿಲ್ಲ. ಮತ್ತೆ ಆಮೇಲೆ ಬರ್ತಾರೆ ಅಭಿಷೇಕ್ ರೀತಿ ಜನ, ಅಂದ್ರೆ ನಾವು ಮಿಡಲ್ ಕ್ಲಾಸ್ ರೀತಿ ಜನ. ಅವರ ಸಂಖ್ಯೆ ಕೇವಲ ಇಂಡಿಯಾದಲ್ಲಿ ಅಲ್ಲ, ಬದಲಿಗೆ ಇಡೀ ಜಗತ್ತಲ್ಲೇ ತುಂಬಾ ಜಾಸ್ತಿ ಇದೆ. ಮತ್ತೆ ಇಲ್ಲಿ ಅಭಿಷೇಕ್ ತಿಂಗಳಿಗೆ 30,000 ಸಂಪಾದಿಸ್ತಾನೆ. ಅದನ್ನ ಅವನು ತನ್ನ ಮನೆಯ ಖರ್ಚು, ಅವನ ಐಷಾರಾಮಿ ತನ್ನ ಪೇರೆಂಟ್ಸ್ ನ ಹೆಲ್ತ್ ಮೇಲೆ ಖರ್ಚು ಮಾಡ್ತಾನೆ. ಜೊತೆಲೆ ಅಭಿಷೇಕ್ ಮೇಲೆ ಅವನ ಕಾರ್ನ EMI ಪೇಮೆಂಟ್ ಕೂಡ ಬಾಕಿ ಇದೆ. ಅದರ ನಂತರ ಅವನ ಹತ್ರ ತುಂಬಾ ಕಷ್ಟದಿಂದ ಸ್ವಲ್ಪನೇ ಹಣ ಉಳಿಯುತ್ತೆ. ಅದನ್ನ ಸೇರಿಸಿ ಅವನು ಕಷ್ಟಪಟ್ಟು ಬ್ಯಾಂಕ್ ಅಲ್ಲಿ ಅದರ FD ಮಾಡಿಸ್ತಾನೆ. ಅಂದ್ರೆ ಎಲ್ಲಾ ಹಣ ಈಗ ಬ್ಯಾಂಕ್ ಹತ್ರ ಇದೆ. ಮತ್ತೆ ಯಾವುದನ್ನ ಇನ್ವೆಸ್ಟ್ ಮಾಡ್ಬೇಕಿತ್ತು ಅದನ್ನು ಬ್ಯಾಂಕ್ ಕೊಟ್ಟ. ಮತ್ತೆ ಈಗ ಕೊನೆಯಲ್ಲಿ ಬರೋದೆ ಲೀಲಾ, ಅವಳು ರಿಚ್ ಮೈಂಡ್ ಸೆಟ್ ಇರೋರಲ್ಲಿ ಒಬ್ಳು. ಅವಳಿಗೆ ತುಂಬಾ ಸಣ್ಣ ವಯಸ್ಸಿನಿಂದ ಕಲಿಸಿದ್ದಾರೆ ಹಣನ ಬರೀ ಬ್ಯಾಂಕ್ ಅಲ್ಲಿ ಇಡೋದಕ್ಕೆ ಇರಲ್ಲ, ಬದಲಿಗೆ ಹಣನ ಈ ರೀತಿ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಅಂದ್ರೆ ಅಲ್ಲಿ ಹಣದಿಂದ ಹಣ ಬೆಳೆಯೋದು ಮತ್ತೆ ಹಣದ ಕ್ಯಾಶ್ ಫ್ಲೋ ಸದಾ ಆಗ್ತಿರೋ ರೀತಿ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವ ಜೊತೆ ಅದರ ಮೇಲೆ ರಿಟರ್ನ್ ಕೂಡ ಸಿಗುವಂತದ್ದು. ಅದು ಇನ್ಫ್ಲೇಷನ್ ರೀತಿ ಪ್ರಾಬ್ಲಮ್ಸ್ ಇಂದ ಸುಲಭವಾಗಿ ಹೋರಾಡೋದಕ್ಕೆ. ಅದಕ್ಕೆ ಲೀಲಾ ತನ್ನ ಮಂತ್ಲಿ ಸ್ಯಾಲರಿ 50% ನ ತನ್ನ ಬೇಸಿಕ್ ನೀಡ್ಸ್, ಅಂದ್ರೆ ಯಾವುದರ ಮನೆಗೆ ವೈಯಕ್ತಿಕವಾಗಿ ತುಂಬಾ ಅವಶ್ಯಕತೆ ಇರೋದು ಅದರ ಮೇಲೆ ಖರ್ಚು ಮಾಡಿ ಬಾಕಿ ಉಳಿದಿರೋ ಹಣನ ಇನ್ವೆಸ್ಟ್ ಮಾಡ್ತಾಳೆ. ಈ ರೀತಿ ಜಾಗದಲ್ಲಿ ಅದರಿಂದ ಅವಳಿಗೆ 10-12% ನ ರಿಟರ್ನ್ ಆರಾಮಾಗಿ ಸಿಗೋ ರೀತಿ. ಮತ್ತೆ ಅವಳ ಮೇನ್ ಫೋಕಸ್ ಕ್ಯಾಶ್ ಔಟ್ ಫ್ಲೋ ಮೇಲೆ ಅಲ್ಲ, ಬದಲಿಗೆ ಕ್ಯಾಶ್ ಇನ್ಫ್ಲೋ ಮೇಲೆ ಇದೆ. ಮತ್ತೆ ಈಗ ದುಬಾರಿತನದ ಪೆಟ್ ಏನಾದ್ರೂ ಬಿದ್ರೆ ನಿಮಗೇನನ್ಸುತ್ತೆ? ಇವರಲ್ಲಿ ಯಾರು ಸುಲಭವಾಗಿ ಅದರಿಂದ ಹೋರಾಡಕ್ಕಾಗತ್ತೆ, ಯಾರು ಅದನ್ನ ಹಿಂದೆ ಹಾಕೋಕೆ ಆಗತ್ತೆ? ಸ್ನೇಹಿತರೆ, ಇಲ್ಲಿ ನಿಮ್ಗೆ ಏನಾದ್ರೂ ಯಾರು ಅಂತ ಗೊತ್ತಾದ್ರೆ ಅವರ ಹೆಸರನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಪಾಸ್ ಮಾಡಿ. ಮತ್ತೆ ಬಹುಶಃ ಈಗ ನಿಮ್ಗೆ ನಿಮ್ಮ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಹಣನ ಬ್ಯಾಂಕ್ ಅಲ್ಲಿ ಇಟ್ಟು ನಿಮ್ಗೆ ಅನ್ಸಿದ್ರೆ 2-3% ಕ್ಯಾಶ್ ಫ್ಲೋ ನಿಮಗೆ ಸಾಕಷ್ಟು ಅಂತ, ಆಗ ನೀವು ತಪ್ಪು ಯೋಚನೆ ಮಾಡಿದ್ರಿ. ಲೀಲಾ ರೀತಿ ರಿಚ್ ಮೈಂಡ್ ಸೆಟ್ ನ ಜನರು ಈ ಮಾತನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಅವರೊಂದು ಅಗತ್ಯವಿರೋಷ್ಟು ಹಣನ ಬ್ಯಾಂಕ್ ಅಲ್ಲಿ ಇಡ್ತಾರೆ, ಮತ್ತೆ ಬಾಕಿ ಉಳಿದಿರೋ ಹಣನ ಈ ರೀತಿ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಆಶ್ಚರ್ಯಕರ ಹಣ ತಿರುಗಿ ಬರೋದು. ಕೆಲವು ಈ ರೀತಿ ಆಸೆಟ್ಸ್ ಸೊತ್ತುಗಳನ್ನ ಬೆಳೆಸ್ತಾರೆ. ಅದರಿಂದ ಅವರಿಗೆ ಮತ್ತೆ ಅವರಿಂದ ಬರುವ ಪೀಳಿಗೆಗೆ ಕ್ಯಾಶ್ ಫ್ಲೋನ ಬಗ್ಗೆ ಯಾವತ್ತೂ ಚಿಂತೆ ಮಾಡುವ ಅವಶ್ಯಕತೆ ಬೀಳದೆ ಇರೋ ಹಾಗೆ. ಮತ್ತೆ ಯಾವುದು ಅಸೆಟ್ಸ್ ಸೊತ್ತುಗಳು ಅನ್ನೋದನ್ನ ಬನ್ನಿ ತಿಳಿಯೋಣ. ಚಾಪ್ಟರ್ ನಂಬರ್ 3, ರಿಯಲ್ ಎಸ್ಟೇಟ್ ಅಂಡ್ ರೇಟ್ಸ್. ಈಗ ಮಾತು ಬರ್ತಿದೆ ಅಸೆಟ್ಸ್ ಬೆಟರ್ ದೆನ್ ಬ್ಯಾಂಕ್. ಆಗ ರಿಯಲ್ ಎಸ್ಟೇಟ್ ಒಂದು ತುಂಬಾ ಒಳ್ಳೆ ಆಯ್ಕೆ ಆಗ್ಬಹುದು. ಸ್ನೇಹಿತರೆ, ಏನಾದ್ರೂ ಇವತ್ತಿಂದ 10 ವರ್ಷ ಅಥವಾ 100 ವರ್ಷದ ಹಿಂದೆ ಯಾವ್ದಾದ್ರು ವಸ್ತುವಿನ ತುಂಬಾ ಬೆಲೆ ಇರ್ತಿತ್ತು ಅಂದ್ರೆ ಅದೇ ಜಮೀನ್, ಅಂದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂಡ್ ಪ್ರಾಪರ್ಟಿಲಿ ನೀವು ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆಗ ಈ ಮಾತಿನ ಗ್ಯಾರಂಟಿ ಅಂತೂ ಇದೆ, ನಿಮ್ಮ ಹಣ ಯಾವತ್ತೂ ಲಾಸ್ ಅಂತೂ ಹೋಗಲ್ಲ. ಬಟ್ ಆದ್ರೆ ನೀವು ಅದನ್ನ ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕು, ಹೊರತು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ. ಯಾಕಂದ್ರೆ ಹಿಂದಿನ ಕೆಲವು ವರ್ಷಗಳಲ್ಲಿ ಇದೇ ಒಂದು ಈ ರೀತಿ ಇನ್ವೆಸ್ಟ್ಮೆಂಟ್ ಇದೆ, ಅದು ನಿಮಗೆ ಸದಾ ಪಾಸಿಟಿವ್ ರಿಟರ್ನ್ ಕೊಟ್ಟಿರುವಂತದ್ದು. ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಮತ್ತೊಂದು ಬೆನಿಫಿಟ್ ಏನಂದ್ರೆ ಅದರಿಂದ ನಿಮಗೆ ಮಂತ್ಲಿ ಪೇಮೆಂಟ್ ಕೂಡ ಸಿಗ್ತಾ ಇರುತ್ತೆ. ಮಂತ್ಲಿ ರೆಂಟಲ್, ತಿಂಗಳ ಬಾಡಿಗೆಯ ರೂಪದಲ್ಲಿ. ಅದರಿಂದ ನಿಮಗೆ ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡುವ ಯಾವುದೇ ತೊಂದರೆ ಆಗಲ್ಲ. ಮತ್ತೆ ಇದರ ಮೇಲೆ ರಾಬರ್ಟ್ ಕಿಯೋಸಕಿ ತಮ್ಮ ರಿಚ್ ಡ್ಯಾಡ್ ನ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೇಳ್ತಾರೆ. ಅವರ ರಿಚ್ ಡ್ಯಾಡ್ ಅಷ್ಟೊಂದು ಸೂಪರ್ ರಿಚ್ ಇದಕ್ಕೆ ಆದ್ರು ಯಾಕಂದ್ರೆ ಅವರು ರಿಯಲ್ ಎಸ್ಟೇಟ್ ನ ಅವರು ಸಕ್ಸಸ್ ಮಂತ್ರ ಅಂತ ಒಪ್ಕೊಂಡಿದ್ರು. ಮತ್ತೆ ಮೆಲ್ಲಗೆ ಅವರು ಪ್ರಾಪರ್ಟೀಸ್ ನ ಖರೀದಿ ಮಾಡ್ತಾ ಹೋದ್ರು. ಮತ್ತೆ ಅದರಿಂದ ಬರುವ ರೆಂಟ್ಸ್ ಇಂದ ಅವರು ತಮ್ಮ ಎಲ್ಲಾ ಲೋನ್ ಪೇ ಮಾಡಿ ಅದರ ಜೊತೆಗೆ ಇನ್ಫ್ಲೇಷನ್ ಕೂಡ ಮಟ್ಟ ಹಾಕಿದ್ರು. ಯಾಕಂದ್ರೆ ಬೆಳಿತಿರೋ ದುಬಾರಿತನದ ಜೊತೆ ಬಾಡಿಗೆ ಕೂಡ ಬೆಳೆಯುತ್ತೆ. ಆದ್ರೆ ಎಲ್ಲದಕ್ಕಿಂತ ತುಂಬಾ
ತುಂಬಾ ದೊಡ್ಡ ಸಮಸ್ಯೆ ಏನಂದ್ರೆ ಲ್ಯಾಂಡ್ ಖರೀದಿ ಮಾಡೋದು ಅಥವಾ ಪ್ರಾಪರ್ಟೀಸ್ ಖರೀದಿ ಮಾಡೋದಕ್ಕೆ ಹಣ ಇಲ್ಲ, ಮತ್ತೆ ನಾವು ಡೆಪ್ ಸಾಲ ತಗೊಳ್ಳೋದಕ್ಕೆ ಆಗಲ್ಲ ಅಂದ್ರೆ ಆಗ ನಿಮ್ಗೆ ಬೆಸ್ಟ್ ಆಪ್ಷನ್ ಇರೋದೇ ರೀಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಅದರಲ್ಲಿ ನೀವು ಕಡಿಮೆ ಹಣದ ಜೊತೆನೂ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ರೀಟ್ಸ್ ಒಂದು ರೀತಿ ಮ್ಯೂಚುವಲ್ ಫಂಡ್ ತರ ಇರುತ್ತೆ. ಇದರಲ್ಲೂ ಕೂಡ ಒಂದು ಫಂಡ್ ತರಾನೇ ಒಂದು ಕಂಪನಿ ಸಾಕಷ್ಟು ಪ್ರಾಪರ್ಟೀಸ್ ಮೇಲೆ ತಮ್ಮ ಹಣ ಹಾಕ್ತಾರೆ, ಮತ್ತೆ ಅದರಿಂದ ಸಿಗುವ ರೆಂಟ್ ನ ಇನ್ವೆಸ್ಟರ್ ಗೆ ಡಿವಿಡೆಂಡ್ ನ ಹಾಗೆ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಏನಾದ್ರೂ ನೀವು ತುಂಬಾ ಹಣ ಸಂಪಾದನೆ ಮಾಡ್ತಿದ್ರೆ ಮತ್ತೆ ಲೋನ್ ನ ಏನಾದ್ರೂ ತಗೊಂಡು ಯಾವ್ದಾದ್ರು ಪ್ರಾಪರ್ಟಿ ಖರೀದಿ ಮಾಡೋದ್ರ ಬಗ್ಗೆ ಯೋಚಿಸ್ತಿದ್ರೆ ಆಗ ನೀವು ರಿಯಲ್ ಎಸ್ಟೇಟ್ ನ ಕಮರ್ಷಿಯಲ್ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ಅಲ್ಲಿನ ರೆಂಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಪೈಕಿಯಲ್ಲಿ 3 ಪಟ್ಟು ಹೆಚ್ಚಿರುತ್ತೆ. ಅದರಿಂದ ನೀವು ಸುಲಭವಾಗಿ ನೀವು ತಗೊಂಡಿರೋ ಲೋನ್ ನ ತೀರಿಸಬಹುದು ಮತ್ತೆ ಒಂದು ಟೆನ್ಷನ್ ಫ್ರೀ ಫ್ಯೂಚರ್ ಲೈಫ್ ನ ಪ್ಲಾನ್ ಮಾಡಬಹುದು. ಆದ್ರೆ ಏನಾದ್ರೂ ನೀವು ಹೆಚ್ಚು ಸೇಫ್ಟಿ ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಿದ್ರೆ ಆಗ ರೀಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಅದರ ರೇಟ್ ಆಫ್ ಇಂಟ್ರೆಸ್ಟ್ 10-15% ಇರುತ್ತೆ ಮತ್ತೆ ಅದರಲ್ಲಿ 10,000 ರೂಪಾಯಿಂದನೂ ಕೂಡ ಶುರು ಮಾಡಬಹುದು. ಮತ್ತೆ ಈಗ ಬರೋಣ ಚಾಪ್ಟರ್ ನಂಬರ್ 4, ಸ್ಟಾಕ್ಸ್ ವರ್ಸಸ್ ಇಂಡೆಕ್ಸ್ ಫಂಡ್ ವರ್ಸಸ್ FDs. ಈಗ ರಿಯಲ್ ಎಸ್ಟೇಟ್ ಆದ್ಮೇಲೆ ಎಲ್ಲಾದ್ರೂ ನಿಮಗೆ 10-15-20% ರಿಟರ್ನ್ ಪಡಿಬೇಕು ಅಂದ್ರೆ ಆಗ ಅದರ ಸರಿಯಾದ ಆನ್ಸರ್ ಇದೆ ಸ್ಟಾಕ್ ಮಾರ್ಕೆಟ್. ಆದ್ರೆ ಇಲ್ಲಿ ವಿಷಯ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ನ ಹೆಸರು ತಗೊಳ್ತಿದ್ದಂಗೆನೆ ಜನರ ಮಿಕ್ಸ್ ರಿಯಾಕ್ಷನ್ ಬರೋದು ಸ್ಟಾರ್ಟ್ ಆಗುತ್ತೆ. ಯಾರೋ ಒಬ್ಬ ಹೇಳ್ತಾನೆ ಈ ಸ್ಟಾಕ್ ಚೆನ್ನಾಗಿದೆ, ಇನ್ನೊಬ್ಬ ಹೇಳ್ತಾನೆ ಈ ಫಂಡ್ ಚೆನ್ನಾಗಿದೆ, ಮತ್ತೊಬ್ಬ ಹೇಳ್ತಾನೆ ಇಂಡೆಕ್ಸ್ ಫಂಡ್ ಚೆನ್ನಾಗಿದೆ, ಮತ್ತೆ ಕೆಲವೊಬ್ರು ಹೇಳ್ತಾರೆ ಇದೆಲ್ಲ ವೇಸ್ಟ್, ಬರೀ FDನೇ ಎಲ್ಲಕ್ಕಿಂತ ಬೆಸ್ಟ್ ಅಂತ. ಅದಕ್ಕೆ ಬನ್ನಿ ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನ ಬ್ರೇಕ್ ಡೌನ್ ಮಾಡಿ ನಿಮಗೆ ತಿಳಿಸ್ತೀನಿ. ಸ್ಟಾಕ್ಸ್ ಬೆಸ್ಟಾ, ಇಂಡೆಕ್ಸ್ ಫಂಡ್ ಬೆಸ್ಟಾ ಅಥವಾ FD? ಅದು ಲಾಂಗ್ ಟರ್ಮ್ ಅಲ್ಲಿ ಇನ್ಫ್ಲೇಷನ್ ನ ಬೀಟ್ ಮಾಡೋದು. ಅದಕ್ಕೆ ರಿಷಬ್, ಜಗ್ಗಿ ಮತ್ತೆ ಅಮಿತ್ ಈ 3 ಫ್ರೆಂಡ್ಸ್ ಕ್ಲಾಸ್ಮೇಟ್ ಇರ್ತಾರೆ. ಕಾಲೇಜ್ ಟೈಮ್ ಅಲ್ಲಿ ಈ 3 ಜನ ಒಟ್ಟಿಗೆ ಇರ್ತಾರೆ ಮತ್ತೆ ಜೊತೆಲಿ ಕಾಲೇಜಲ್ಲಿ ಎಲ್ಲಾ ದಿನಗಳನ್ನ ಹಂಚ್ಕೊಳ್ತಾರೆ. ಕಾಲೇಜ್ ಮುಗಿದ ಮೇಲೆ ಅವರ ಸ್ಟ್ರಗಲ್ ಮುಗಿತಿದ್ದಂಗೆನೆ 3 ಜನರಿಗೆ ಫೈನಲಿ ಜಾಬ್ ಸಿಗುತ್ತೆ. ಅದರಲ್ಲಿ ರಿಷಬ್ಗೆ ಎಲ್ಲರಿಗಿಂತ ಒಳ್ಳೆ ಜಾಬ್ ಸಿಗುತ್ತೆ. ಅವನಿಗೆ 1 ಲಕ್ಷ ರೂಪಾಯಿ ತಿಂಗಳ ಪ್ಯಾಕೇಜ್ ಸಿಗುತ್ತೆ. ಅಲ್ಲೇ ಜಗ್ಗಿ 40,000 ಪರ್ ಮಂತ್ ಮತ್ತೆ ಅಮಿತ್ಗೂ ಕೂಡ 40,000 ಅಕ್ಕಪಕ್ಕ ಸಿಗುತ್ತೆ. ಮತ್ತೆ ಈಗ ರಿಷಬ್ ಇದ್ದ ಸ್ವಲ್ಪ ರಿಸ್ಕ್ ಟೇಕರ್. ಅವನು ಸ್ಟಾಕ್ಸ್ ಅಲ್ಲಿ ಅವನ ಹಣನ ಇನ್ವೆಸ್ಟ್ ಮಾಡೋದು ಶುರು ಮಾಡ್ದ. ತನ್ನ ಸ್ಯಾಲರಿಯಿಂದ ಅವನು ಪ್ರತಿ ತಿಂಗಳು ತನ್ನ 10,000 ರೂಪಾಯಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದ. ಮತ್ತೆ ಅಲ್ಲೇ ಜಗ್ಗಿ ಸ್ವಲ್ಪ ಪ್ರಾಕ್ಟಿಕಲ್ ಮತ್ತೆ ಸ್ಮಾರ್ಟ್ ಇದ್ದ. ಅವನ ಹತ್ರ ರಿಷಬ್ ಅಷ್ಟು ಹಣ ಅಂತೂ ಸೇವ್ ಆಗ್ತಿರ್ಲಿಲ್ಲ ಮತ್ತೆ ಅವನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ. ಅದಕ್ಕೆ ಅವನು ಎಲ್ಲದಕ್ಕಿಂತ ಸಿಂಪಲ್ ಇಂಡೆಕ್ಸ್ ಫಂಡ್ ನ ಆಯ್ಕೆ ಮಾಡ್ದ. ಅದು ಅವನಿಗೆ ಒಂದು ಒಳ್ಳೆ ರಿಟರ್ನ್ ಕೊಡ್ತಿತ್ತು. ಅವನು ಪ್ರತಿ ತಿಂಗಳು 6,000 ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ದ. ಆದ್ರೆ ಅಮಿತ್ ಸ್ವಲ್ಪ ಜಾಸ್ತಿನೇ ಸ್ಮಾರ್ಟ್ ಇದ್ದ. ಅವನು ಯೋಚಿಸ್ತಾ ಸ್ಟಾಕ್ ಮಾರ್ಕೆಟ್ ಎಲ್ಲ ಮೋಸ, FDs ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ. ಅವನು ಸಾಕಷ್ಟು ವರ್ಷಗಳಿಂದ ಕಾದ್ಮೇಲೆ 5 ಲಕ್ಷ ಸೇರಿಸಿ ಅದನ್ನ FD ಮಾಡಿಸ್ತಾ. ಈಗ ಮೆಲ್ಲೆ ಮೆಲ್ಲೆಗೆ ಬೆಳೀತಾ ಇರೋ ಈ ಲೈಫ್ ಅಲ್ಲಿ ಲೈಫ್ ಸ್ಟೈಲ್ ನ ಜೊತೆ 3 ಜನ ಬೇರೆ ಬೇರೆ ಆದ್ರು. ಮತ್ತೆ 30 ವರ್ಷ ಆದ್ಮೇಲೆ ಯಾವಾಗ ಒಟ್ಟಿಗೆ ಸೇರಿದ್ರು ಆಗ ಇದರ ಸಾಮಾನ್ಯ ಈ ರೀತಿ ಇತ್ತು. ಈ ಚಾರ್ಟ್ ಅಲ್ಲಿ ನೀವು ನೋಡಬಹುದು ರಿಷಬ್ ಪ್ರತಿ ತಿಂಗಳು 10,000 ಇನ್ವೆಸ್ಟ್ ಮಾಡಿದ್ದಾನೆ ಮತ್ತೆ ಅದುವೇ 20 ವರ್ಷಕ್ಕೆ. ಮತ್ತೆ 14% ರೇಟ್ ಆಫ್ ರಿಟರ್ನ್ ನ ಪ್ರಕಾರ ಅವನು ಟೋಟಲ್ ರಿಟರ್ನ್ ಆಗುತ್ತೆ 1,32 ಲಕ್ಷ ರೂಪಾಯಿ. ಅಲ್ಲೇ ಜಗ್ಗಿ ಅವನು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅವನು ತಿಂಗಳಿಗೆ 6,000 ಇನ್ವೆಸ್ಟ್ ಮಾಡ್ತಿದ್ದ. ಮತ್ತೆ ಅವನು ತನ್ನ ಇನ್ವೆಸ್ಟ್ಮೆಂಟ್ 30 ವರ್ಷದ ತನಕ ಮಾಡ್ದ. ಮತ್ತೆ ಅವನಿಗೆ ರಿಟರ್ನ್ ಸಿಕ್ಕಿದ್ದು 13%. ಮತ್ತೆ ಟೋಟಲ್ ಅಮೌಂಟ್ ಆಯ್ತು 2,65 ಲಕ್ಷ. ಮತ್ತೆ ಇಲ್ಲಿ ಅಮಿತ್ ಕೇವಲ 10 ವರ್ಷಕ್ಕಷ್ಟೇ FD ನಲ್ಲಿ ಇನ್ವೆಸ್ಟ್ ಮಾಡಿದ್ದ 5 ಲಕ್ಷ ರೂಪಾಯಿ. ಅಲ್ಲಿ ಅವನಿಗೆ ಅರೌಂಡ್ 7% ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ತು. ಮತ್ತೆ ಅವನಿಗೆ ಟೋಟಲ್ ಅಮೌಂಟ್ ಸಿಕ್ಕಿತ್ತು. ಸೊ ಏನಾದ್ರೂ ನೀವು ಕೂಡ ಮಿಡಲ್ ಕ್ಲಾಸ್ ಲೆವೆಲ್ ಅಲ್ಲಿ ಅರ್ನ್ ಮಾಡ್ತಿದ್ರೆ ಅಂದ್ರೆ ಜಗ್ಗಿ ತರ 30,000-40,000 ಅರ್ನ್ ಮಾಡ್ತಿದ್ರೆ ಆಗ ನಿಮ್ಗೆ ಇದು ಸರಿಯಾದ ಸಮಯ. ಅದಕ್ಕೆ ಸ್ನೇಹಿತರೆ, ನಿಮ್ಮ ಕಣ್ಣನ್ನ ತೆರೆದು ರೈಟ್ ಇನ್ವೆಸ್ಟ್ಮೆಂಟ್ ನ ಟೆಕ್ನಿಕ್ ಚೂಸ್ ಮಾಡಿ. ಆದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಎಲ್ಲಾ ಹಣನ ಇಡೋದಕ್ಕಿಂತ ಒಳ್ಳೇದು ನಿಮ್ಮ ಹಣನ ಇಂಡೆಕ್ಸ್ ಫಂಡ್, ಸ್ಟಾಕ್ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಆದ್ರೆ ಏನಾದ್ರೂ ನೀವು ಬಿಗಿನರ್ ಇದ್ರೆ ಆಗ ಒಂದೇ ಸಲ ಅಲ್ಲ, ಬದಲಿಗೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಶುರು ಮಾಡಿ. ಮತ್ತೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ಮೆಂಟ್ ನ ನಾಲೆಡ್ಜ್ ತಗೊಳ್ಳಿ. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ. ಮತ್ತೆ ಯಾವಾಗ ನೀವು ಪೂರ್ತಿ ಕಾನ್ಫಿಡೆಂಟ್ ಇರ್ತಿರೋ ಆಗ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಹೆಚ್ಚಿಸಬಹುದು. ಆದ್ರೆ ಏನಾದ್ರೂ ನೀವು ನಿಮ್ಮ ಕಣ್ಣನ್ನ ಮುಚ್ಚಿ ನಿಮ್ಮ ಎಲ್ಲಾ ಹಣನ ಬ್ಯಾಂಕ್ ಅಲ್ಲಿ ಬಿದ್ದಿರೋಕೆ ಬಿಟ್ರೆ ಆಗ ಬ್ಯಾಂಕ್ ನಿಮ್ಮ ಎಲ್ಲಾ ಹಣನ ನುಂಗುತ್ತೆ ಮತ್ತೆ ನೀವು ಯಾವತ್ತೂ ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕಾಗಲ್ಲ. ಮತ್ತೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಮ್ಯಾಕ್ಸ್ ಲೈಫ್ NFO ನ ಲಿಂಕ್ ಎಂದಿನಂತೆ ನಮ್ಮ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದ್ರೆ ಮುಂದೆ ಬರೋ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋನ, ಅವರಿಗೂ ಹೆಲ್ಪ್ ಆಗ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.